Hi guys, welcome to my podcast. This is your host Nandini, and today we are having a special guest, Dr. Chitra Shekhar Chiralli, who is a government degree college professor, 25 plus years experience, and fortunately my dad. So, ಇವತ್ತಿನ ಫಸ್ಟ್ ಕ್ವೆಶನ್ ಏನು ಅಂತಂದ್ರೆ ನಿಮ್ಮ ಸ್ಟೂಡೆಂಟ್ಸ್ ಯಾವಾಗಲೂ ನಿಮ್ಮ ಕ್ಲಾಸಿಗೆ ರೆಗ್ಯುಲರ್ ಆಗಿ ಬರ್ತಾರ ಓನ್ಲಿ ಅಟೆಂಡೆನ್ಸ್ಗೋಸ್ಕರ ಬರ್ತಾರ ಅಥವಾ ಓದ್ಲಾಕೆ ಬರ್ತಾರ? ಇಲ್ಲ, ಓದ್ಲಕ್ಕೂ ಬರ್ತಾರ, ಕೆಲವರು ಅಟೆಂಡೆನ್ಸ್ ಸಲುವಾಗಿ ಬರ್ತಿರ್ತಾರ. ಹಂಗೇನಿಲ್ಲ, ಪೂರ 100% ಹಂಗೂ ಹೇಳಬಲ್ಲ, 100% ಹಿಂಗೂ ಹೇಳಬಲ್ಲ. ಜಸ್ಟ್ ಲೈಕ್ ವಿ ಟ್ಯೂ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಯಾವಾಗಾರ ನಿಮ್ಮ ಸ್ಟೂಡೆಂಟ್ಸ್ ಸರ್ ಪ್ಲೀಸ್ ಪಾಸ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಂಡಾರ? ಹಂಗೇನು ಕ್ಲಾಸ್ದಾಗ ಏನು ಕೇಳೋದಿಲ್ಲ, ಬಟ್ ಟೆಸ್ಟ್ ಬರೆದಾಗ ಎಕ್ಸಾಮ್ ಟೈಮ್ನಾಗ ಏನಾದ್ರು ಸ್ಕ್ರಿಪ್ಟ್ ಮೇಲೆ ಬದಿರ್ತಾರೆ. ಸರ್ ಇದೊಂದ್ಸಲ ಪಾಸ್ ಮಾಡಿ ಸರ್, ನಮ್ಮ ಅಜ್ಜಿಗೆ ಆರಾಮಿರಲಿಲ್ಲ, ನಮ್ಮ ಅಜ್ಜಗೆ ಆರಾಮಿರಲಿಲ್ಲ, ನಮ್ಮ ಮನೆ ಫಂಕ್ಷನ್ ಇತ್ತು ಸರ್, ಪ್ಲೀಸ್ ಮುಂದಿನ ಸಲ ನಾ ಟ್ರೈ ಮಾಡ್ತೀನಿ ಸರ್ ಅಂತ ಹಿಂಗೆಲ್ಲ ಸ್ಕ್ರಿಪ್ಟ್ನಾಗ ಬರೆದಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ನಾ ಒಂದ್ ವೇಳೆ ನಿಮ್ ಕಾಲೇಜ್ದಾಗ ಅಡ್ಮಿಷನ್ ತೊಗೊಂಡಿದ್ದಂದ್ರೆ ಹೆಂಗಿರ್ತಿತ್ತು? ಬಹಳ ಖುಷಿಯಾಗಿರ್ತಿದ್ದೆ ನಾನು. ಕಡಿಮೆ ಖರ್ಚಿನಲ್ಲಿ ನಮ್ಮಲ್ಲಿ ಡಿಗ್ರಿ ಮುಗಿತಿತ್ತು. ಪ್ರೈವೇಟ್ ಕಾಲೇಜ್ನಲ್ಲಿ ಖರ್ಚು ಮಾಡ್ತಕ್ಕಂಥ ಪ್ರಸಂಗನೇ ಬರ್ತಿರ್ಲಿಲ್ಲ. ಭಾಳ ಈಜಿಯಾಗಿ ಹೋಗ್ತಿದ್ದೇವೆ ಇಬ್ರು, ಈಜಿಯಾಗಿ ನಾವು ಇಬ್ರು ಬರ್ತಿದ್ದೆವು. ಹೋಗೋ ಟೈಮ್ನಾಗ ಕಾರ್ನಾಗ ಹೋಗ್ತಿದ್ದೆವು, ಬರೋ ಟೈಮ್ನಾಗ ಕಾರ್ನಾಗೆ ಬರ್ತಿದ್ದೆವು. ಕಡಿಮೆ ಖರ್ಚಿನಲ್ಲಿ ನಿನ್ನ ಶಿಕ್ಷಣ ಮುಗಿತಿತ್ತು. BMTC ಒಳಗೆ ತಿರ್ಗಾಡೋದ್ನು ಹತ್ತಿದ್ದಿಲ್ಲ, ಫ್ರೀದ ಕಾರ್ನಾಗ ಹೋಗ್ತಿದ್ದ. ಲಾಸ್ಟಿಗೆ ನಿಮ್ ಕಲೀಗ್ಸಿನ ಸಂಗಟ ಯಾವಾಗಾದ್ರೂ ನನ್ ಮಾರ್ಕ್ಸ್ ಇಷ್ಟು ಬಂದವ ಅಂತ ಹೇಳಿ ಡಿಸ್ಕಸ್ ಮಾಡಿರಿ? ನಾವು ಮಾಡಿ ಕೇಳ್ತಿರ್ತಲ್ಲ. SLC ಒಮ್ಮೆ ಕೇಳಿದ್ರು, PUC ಸೆಕೆಂಡ್ ಇಯರ್ ಒಮ್ಮೆ ಕೇಳ್ಯಾರ. ಇನ್ನೊಂದು ಸ್ವಲ್ಪ ಮಾಡ್ಬೇಕಾಗಿತ್ತು ಸರ್ ಅಂದ್ರು. ಇರ್ಲಿ ಬಿಟ್ಟು ಸರ್, ಸಾಕು ಪಾಪ ಅಷ್ಟೇ ಪ್ರಯತ್ನ ಮಾಡಾಳಲ್ಲ, ಸಾಕು ಯಾವ್ದಾರೆ ಒಂದು ಓದಿರ ಅಷ್ಟು. ನಾನು ಫೋರ್ಸ್ನೂ ಮಾಡಿಲ್ಲ, ಅವಳು ಅಷ್ಟು ಪಾಪ ಸೀರಿಯಸ್ ತಗೊಂತ ಹೇಳಿಲ್ಲ. ನನಗೆ ಯಾರು ಪೇರೆಂಟ್ಸ್ ನಾವು ಅಷ್ಟು ಫೋರ್ಸ್ ಮಾಡಿಲ್ಲ ಈಗ, ಬಟ್ ಅವಳೇ ಪ್ರಯತ್ನ ಮಾಡಿ ತೆಗೆದಾಳ. ಅದೇ ನಮ್ಗೆ ಖುಷಿ ಅಲ್ಲ ಹೇಳಿಲ್ಲ. Okay guys, this is my cool dad. Thank you all. Bye.